ಅಣ್ಣ ನೀನು ಬರೋ ಛಾತಿಗೆ ಚೆನ್ನಾಗಿ ತಳುತ್ತಾನೆ. ಮಕ್ಕಳಂತೆ ಗಡಿಬಿಡಿ ಹಾಗೆ ಮಾತನಾಡಿ ಈ ಸಲ ನನ್ನ ಮಗನ ಸ್ಪರ್ಧೆಯಲ್ಲಿ ಗೆಲ್ಲುತ್ತದೆ ಎಂದು ಈ ವರ್ಷ ಬೆಳ್ಳಿ ಕಡೆಯವರಿಗೆ ಹೆಚ್ಚು ಬರೋ ನನ್ನ ಮೈದಾನಾಗಿ ಮಾಡಬೇಕೆಂದು ನನ್ನ ಮುಂದೆ ಹೇಳಿದ್ದಳ ನಿನ್ನ ಆಸಕ್ತಿ ನಿನ್ನ ಮೈದರಿದ್ದು ಬೆಳ್ಳಿ ಕಡೆಯನ್ನು ತಂದಿದ್ದಾರೆ. ಆ ಎದ್ದರ ಸೌಂದರ್ಯ ಅವರಿಗೆ ಆರತಿ ಎತ್ತಿ ಕೃಷ್ಣ ಮಾಡಿ ಆಶೀರ್ವಾದ ಮಾಡಿ ಅದಕ್ಕೆ ನನ್ನನ್ನು ಒಂದು ಸಾರಿ ನೋಡಮ್ಮ. ನಾನು ಸ್ಪರ್ಧೆಯಲ್ಲಿ ಗೆದ್ದಿರುವ ಗೆಲುವು ನನ್ನದಲ್ಲ ತಾಯಿ, ನಿನ್ನದು. ಏಕೆಂದರೆ ನನಗೆ ತಾಯಿಯ ಪ್ರೀತಿಯನ್ನು ಹೊಡಿಸಿ ಧರ್ಮದ ದಾರಿಯನ್ನು ತೋರಿಸಿ ನನ್ನನ್ನು ಶೂರನನ್ನಾಗಿ ಬೆಳೆಸಿದೆ. ಅದರ ಪ್ರತಿಫಲವಾಗಿ ನನ್ನನ್ನು ಸೋಲಿಸುವ ಗಂಡ ಇನ್ನು ಹುಟ್ಟಿಲ್ಲ ತಾಯಿ, ಇನ್ನು ಹುಟ್ಟಿಲ್ಲ. ಹೊತ್ತಿಗೆ ನಿನ್ನ ಆಸೆಯಂತೆ ಎಂದು ನಾನು ಬೇಳೆಯ ಕಡಗವನ್ನು ಗೆದ್ದು ತಂದಿದ್ದೇನೆ. ಒಂದೇ ಒಂದು ಸಾರಿ ಕಣ್ಣು ಬಿಟ್ಟು ನೋಡು ಹೊತ್ತಿಗೆ, ನೋಡು ಹೊತ್ತಿಗೆ ನನ್ನನ್ನು ನೋಡುತ್ತಿಲ್ಲ. ನೀನಾದರೂ ಹೇಳಣ್ಣ ಅತ್ತಿಗೆ. ಯಾರೋ ಮಾತು ದೂರ ಆಯಿತು. ನಮ್ಮ ದುಃಖವನ್ನು ನೋಡಲೆಂದು ಆ ಯಮಧರ್ಮನ ಅತ್ತಿಗೆಯನ್ನು ಬಹು ದೂರ ಕರೆದುಕೊಂಡು ಹೋಗಿದ್ದಾನೆ. ಅರ್ಜುನ ಬಹು ದೂರ ಕರೆದುಕೊಂಡು ಹೋಗಿದ್ದಾನೆ. ಸಹೋದರ, ಒಂದು ಸಾರಿ ನನಗೆ ಸ್ವಾಮಿ ಎಂದು ಕರೆ. ನಿನ್ನ ಮಗನ ಸಾಕಿದ ಅರ್ಜುನ ಇಲ್ಲೇ ನಿಂತಿದ್ದಾನೆ. ಅವನಿಗೆ ಮೈದನೆಂದು ಕರೆದು ಮಾತನಾಡಿಸು ಸಹೋದರ, ಮಾತನಾಡಿಸು. ನನಗೆ ಒತ್ತಿಗೆ ಸರಿಯಾಗಿ ತುತ್ತುಣಿಸಿ ನೆತ್ತಿಗೆ ಎಣ್ಣೆ ಹಚ್ಚಿ ತಂಗಾಳಿಯ ತಂಪಿನಲ್ಲಿ ಪ್ರಪಂಚವನ್ನು ಕಂಡು ಬಿಟ್ಟು ನೋಡುವಂತೆ ಮಾಡಿದೆ. ಆದರೆ ಇಂದು ನೀನು ಕಣ್ಣು ಮುಚ್ಚಿ ಕಂಡು ಬರೆಯಾಗುತ್ತಿರುವೆ. ಎಲ್ಲತ್ತಿಗೆ ಕಣ್ಣು ಮುಚ್ಚಿ ಕಂಡು ಬರೆಯಾಗುತ್ತಿರುವೆ. ಕಣ್ಣಿನಿಂದ ಕಂಡು ಬರೆಯಾದರೆ ಅರವನ ನಾಡಿನವನ ಘಟನೆ ಎಂದು ಸುಮ್ಮನಾಗಬಹುದಮ್ಮ. ಆದರೆ ಕಣ್ಣುಗಳೇ ನಿನ್ನ ಅತ್ತಿಗೆ ಆಗಿರುವಾಗ ಮರೆಯಲು ಹೇಗೆ ಸಾಧ್ಯ? ಅರ್ಜುನ, ಮರೆಯಲು ಹೇಗೆ ಸಾಧ್ಯ? ಕಣ್ಣು ಮುಚ್ಚಿದರೆ ಕಾಣೋಳು ನಿನ್ನ ಅತ್ತಿಗೆ, ಕಣ್ಣು ತೆರೆದರೆ ಕಾಣೋಳು ನಿನ್ನ ಅತ್ತಿಗೆ. ಅರ್ಜುನ, Baby
ಕಾಂಚನ ಮೊದಲು ಪೊಲೀಸರಿಗೆ ಫೋನ್ ಮಾಡು.